ನಮಸ್ಕಾರ ಎಲ್ಲರಿಗೂ ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇದು ಯಾವುದೋ ಒಂದು ಲೆಕ್ಚರ್ ನೋಟ್ಸ್ ಅಲ್ಲ, ಜಸ್ಟ್ ಆ ಲೆಕ್ಚರ್ ನೋಟ್ಸ್ ಬಿಟ್ಟು ಬಂದು ಏನಿದೆ ಜೀವನ ಅಪಾರ್ಟ್ ಫ್ರಮ್ ಪ್ರೊಫೆಷ್ನಲ್ ಬಿಟ್ಟು ಬಂದರೆ ಏನಿದೆ ಜೀವನ ಅನ್ನೋದಕ್ಕೆ ಒಂದು ವಿಡಿಯೋ ಇದು. ಅದು ಏನದು, ಅದೊಂದು ನಮ್ಮದು ಟೀಚಿಂಗ್ ಇಸ್ ಅ ಪ್ರೊಫೆಷನ್ ಆದರೂ ಬಟ್ ಅಗ್ರಿಕಲ್ಚರ್ ಇಸ್ ದ ಪ್ಯಾಷನ್ ಅಂತ ಹೇಳೋಂಗಿಲ್ಲ, ಅದು ಅಕ್ಯುಪೇಷನ್. ನಮ್ಮದು ಮಾಡಲೇಬೇಕು, ನಾವು ಪ್ಯಾಷನ್ ಅನ್ನೋಕೆ ಬರೋಂಗಿಲ್ಲ, ಅಕ್ಯುಪೇಷನ್ ಮಾಡಲೇಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕಪ್ಪ ಅಂದರೆ ಅಗ್ರಿಕಲ್ಚರ್ಗೆ. ರೈತ ಇದ್ದರೆ ಅಲ್ವಾ ಎಲ್ಲ ಜೀವನ ಆಗೋದು. ರೈತನೇ ಇಲ್ಲ ಅಂದರೆ ನೋ ಯೂಸ್. ಅಕ್ಯುಪೇಷನ್ ಅಂತ ಹೇಳ್ಬೋದು. ಪ್ರೊಫೆಷ್ನಲ್ ಜೀವನ ಬಿಟ್ಟರೆ ಯಾವ ಥರ ಇರುತ್ತೆ, ಆ ಪ್ರೊಫೆಷ್ನಲ್ ಜೀವನ ಬಿಟ್ಟರೆ ನಮ್ಮ ಜೀವನ ಯಾವ ಥರ ಇರುತ್ತೆ, ನಮ್ಮ ಜೀವನ ಅನ್ನೋದಕ್ಕಿಂತ ರೈತರ ಮಕ್ಕಳ ಜೀವನ ಯಾವ ಥರ ಇರುತ್ತೆ. ಓಕೆ, ಇದೇನಾದರೂ ಸೀಸನ್, ಇದು ಕಡ್ಲಿ, ಗೋಧಿ, ಜೋಳದ ಸೀಸನ್. ಈ ಸೀಸನ್ ಒಳಗೆ ರೈತರೆಲ್ಲ ಬ್ಯುಸಿನೇ ಇರ್ತಾರೆ. ಬೆಳಗ್ಗೆ ಮಾರ್ನಿಂಗ್ 4 o'clock ಎದ್ದು ಎಲ್ಲ ರೆಡಿ ಮಾಡಿಕೊಂಡು, ಅಂದರೆ ಇದು ಡೇ ಟೈಮ್ನಾಗ ಕೆಲಸ ಮಾಡೋವಂಥದ್ದು ಕೆಲಸ ಅಲ್ಲ. ಪ್ರೊಫೆಷ್ನಲ್ ಬಿಟ್ಟರೆ ಏನೇನು ಜೀವನ, ಒಬ್ಬ ನರ್ಸಿಂಗ್ ವಿದ್ಯಾರ್ಥಿದಾಗಲಿ, ಒಬ್ಬ ಲೆಕ್ಚರರ್ ಆಗಲಿ, ಒಬ್ಬ ಸ್ಟೂಡೆಂಟದಾಗಲಿ ಯಾವ್ಯಾವ ಥರ ಇರುತ್ತೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ರೈತರ ಮಕ್ಕಳ ಜೀವನ ಹೆಂಗಿರುತ್ತೆ ಅನ್ನೋದೇ ಫುಲ್. ಆ್ಯಕ್ಚುಲಿ ಇದೇನಪ್ಪ ಅಂದರೆ ಪೂರ್ತಿ ಸೀಸನ್ ಇದು. ಕಡ್ಲಿ, ಗೋಧಿ, ಜೋಳ ಪೂರ್ತಿ ಅಂದರೆ ಪೀಕೆಲ್ಲ ಬಂದಿರ್ತಾವೆ. ಕಟಾವು ಮಾಡಬೇಕು, ಕಿತ್ತು ಗೋಡೆ ಹಾಕಬೇಕು, ಮಿಷನ್ ಹಾಕಿಸ್ಬೇಕು. ಫುಲ್ ಸೀಸನ್ ಎಲ್ಲ ರೈತರಿಗೆ ದೊಡ್ಡ ಕೆಲಸ ಇದು. ಈ ಸೀಸನಾಗ ಎಲ್ಲ ರೈತರು ಬ್ಯುಸಿ ಇರ್ತಾರೆ. ಎಷ್ಟು ಅದೇ ಥರ ನಾನು ನಮ್ಮ ತಮ್ಮ ಕಡ್ಲಿ ಕೀಳಾಕ ಹೊಂಟೇವ್ರಿ. ದಾರಿ ಐತಲ್ಲ ನೋಡ್ರ, ನಡಿ. ನೋಡಿ ಮರ ಒಳಪುಡಿ ಏನಾದ್ರು ಹಾವಿಗೆ ಇರ್ತಾವ. ಆಜಾವು ಆಜಾ ಆಯಕ್ಕೆ ಆಜಾ. ದಾರಿ ಐತಿಲ್ವ? ಏ ಮಾಸ್ತರ, ಅಂತೂ ಇಂತೂ ಹೊಲಕ್ಕೆ ರೀಚ್ ಆದೀವಿ ಗಾಯ್ಸ್. ಸೀದಾ ಕಡಲೆಕಾಯಿ, ಕಡಲೆ ಹೊಲ ಗಾಯ್ಸ್. ಇದನ್ನ ಕೇಳ್ಬೇಕು ನೋಡ್ರಿ. ಆ ಕಡೆಯಿಂದ ಬರೋಣ ಗಾಡಿ. ಬಂದೈತಲ್ಲ, ಮೂಲ್ಯಾಗ ನೋಡೋದ್ರಲ್ಲ ಕಡ್ಲಿ ಹೊಲ. ನೋಡುವ ಕಿತ್ತಾದ್ಮೇಲೆ ಏನು ಕೈಗಳು ಏನು ಹೇಳ್ತಾವೆ ಆಮೇಲೆ ಹೇಳ್ತೇನೆ ಕೈಗಳು ಏನು ಪರಿಸ್ಥಿತಿ ಆಗುತ್ತೆ ಅಂತ. ಓಕೆ, ಕಾಣಿಸುತ್ತೆ.
ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಿದ್ದೆ, ಯಾವುದೇ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹ್ಯಾಂಡ್ ವಾಶ್, ವೇರ್ ದ ಗ್ಲೌಸ್. ನೋಡಿರಿ, ನಾನು ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಾಕ್ತೇನೆ, ಗ್ಲೌಸ್ನ ವೇರ್ ಮಾಡ್ತಿರ್ತೀನಿ. ಓಕೆ, ಎಷ್ಟು ಇಂಪಾರ್ಟೆಂಟು ಗ್ಲೌಸ್ ಅನ್ನೋದು. ಈ ಗ್ಲೌಸ್ ಹಾಕೊಳ್ಳಿಲ್ಲಪ್ಪ ಅಂದರೆ ಕೈ, ನಾ ಮಾತಾಡೋಲ್ಲ, ಕೈ ಮಾತಾಡ್ತಾವೆ ನಮ್ಗೆ. ಆಮೇಲೆ ಕೈಯಾಗ ಏನೂ ಉಳಿಯಂಗಿಲ್ಲ ರೀ, ಭಾರಿ ಕಷ್ಟ ಗ್ಲೌಸ್ ಹಾಕೊಳ್ಳಂಗೆ ಏನೋ ಮಾಡಿದ್ರು. ಬಟ್ ಯಾವುದೇ ನೀವು ಹೇಳ್ತಾ ಇರೋದು, ಯಾವುದೇ ಪ್ರೊಸೀಜರ್ ಮಾಡೋ ಮುಂದೆ ವೇರ್ ದ ಗ್ಲೌಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೀಜರ್. ಎಷ್ಟು ಸಾಲ ತೊಗೊಂಡಿ? 4. ಎಕಡೆ ಎಕಡೆ? ಹಾಂ ಹಾಂ ಹಾಂ. ಹಾಂ, ಬಿಗೈತಲ್ಲಿ ಅದು. ಇಲ್ಲ, ಮುರಿಬೇಕ ಜಗ್ಬಿಡ. ನಾರೇ ಬಿಗೈತ್ ಬಾದ ನೋಡಿದ್ದೆ ಒಂದು ಇಟ್ಟು ಬೇರೆ ಕಿಟ್ಟಿಲ್ಲ ಮುರಿಯಾದ ನಾರೇ ಬಿಗೈತ್ ಬಾ ನಮ್ಗೊಂದು. ಗ್ಲೌಸ್ ಸಣ್ಣ ಹೌದಪ್ಪ, ಗ್ಲೌಸ್ ಸಣ್ಣ ಹೌದು. ಗ್ಲೌಸ್ ಹ್ಞೂ ತಗೋಬೇಕಾದ್ರೆ ಬರ್ತಾವ ಸಿಗುತ್ತಾ ಇವು. ಅವ್ರು ಇದೆ ಇರಲಿ ಫೋನ್ ಬೇಕು ಬಡ ನಂಗೆ. ಸರಿ, ಮಸ್ತ್ ವಿಷಯ ಅಲ್ಲದು. ಮಸ್ತ್ ವಿಷಯ ಅಲ್ಲ. ಬರೋದೈತಲ್ಲ, ಬಿಸಿಲು ಬಂದ್ಬಿಡತ್ತೆ ಹೊತ್ತಿಗೆ. ಸ್ವಲ್ಪ ಹಚ್ಚಿಟ್ಟು ಮಿದು ನಮಗೂ ಒತ್ತು. ಬೆಳಕಾಕೆ ಐದು ಹೋಗಿ ಆಗೈತೆ ಈಗ. 5 ಹೋಗಿ ಆಗಿರಪ್ಪ ಒಂಟಕ್ಕೆಲ್ಲ ಹೋಗ್ಬೇಡ, ಇರ್ತಾವೆ.
ಫೈನಲಿ ಕಂಪ್ಲೀಟೆಡ್ ಗಾಯ್ಸ್. ಅರ್ಧ ಹೊಲ ಕಿತ್ತಾಯಿತು ನೋಡಿರಿ. ಬೆಳಗ್ಗೆ ಬಂದಾಗ ಹೆಂಗಾಗಿತ್ತು ಕೈಗಳು, ಈಗ ನೋಡಿರಿ ಈ ಗ್ಲೌಸ್ ಹಾಕಾರ ನೋಡಿರಿ. ಈಗ ನಮ್ಮ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ಏನು ಮಾಡ್ಬೇಕು ನೆಕ್ಸ್ಟ್? ಈಗ ಇದನ್ನು ಗ್ಲೌಸ್ನ ರಿಮೂವ್ ಮಾಡಬೇಕಲ್ವ. ಬಟ್ ಇದು ರೀಯೂಸಬಲ್. ವಾಪಸ್ ಮತ್ತು ನಾಳೆನೂ ಹಾಲಿಡೇ ಐತಿ. ನಾಳೆ ಬಂದು ಇನ್ನೂ ಅರ್ಧ ಹೊಲ ಐತಿ, ಇನ್ನೂ ಅರ್ಧ ಹೊಲ ಕೀಳಬೇಕು, ಇನ್ನೂ ಗುಡ್ ಹಾಕಬೇಕು. ತುಂಬ ಕೆಲಸ ಇದೆ. ಓಕೆ ಗಾಯ್ಸ್, ಟಾಟಾ ಬಾಯ್ ಬಾಯ್. ನಾಳೆ ಸಿಗುವ.